ಬೋಳು ತಲೆಯಲ್ಲೂ ಕೂದಲು ಹುಟ್ಟಿಸಿ ಮತ್ತೆ ನಿಮ್ಮ ಭರವಸೆಯನ್ನು ಚಿಗುರೊಡೆಯುವಂಗೆ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ದಪ್ಪ ಉದ್ದ ಸಿಲ್ಕಿ ಶೈನಿ ಕೂದಲು. ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡೋಕ್ಕೆ ಚಾಲೂ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗ್ತಾವಂದ್ರೆ ನಂಬೋಕ್ಕೂ ಆಗೋದಿಲ್ಲ. ನೀವು ಮಾರ್ಕೆಟ್ಗೆ ಹೋಗಿ ನೀವು ಡೈ ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ ನಿಮಗೆ. ಇದು ಡೈ ಹಾಕೋ ಕೆಲಸ ಸಹಿತ ಮಾಡುತ್ತಾ ನ್ಯಾಚುರಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಇದು. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡಲಿಕ್ಕೆ ಏನು ಮಾಡಬಾರ್ದು ಹೋಗಬಾರ್ದು. ಸೊ ನಡೀರಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ ಫಟಾಫಟ್ ಅಂತೇಳಿ. ಆಮೇಲೆ ಇದನ್ನು ನಾನು ಭಾಳ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಿ ನಿಮಗೆ ತಿಳಿಲಿಲ್ಲ ಅಂದರೆ ಕಮೆಂಟ್ಸ್ ಕೂಡ ಹಾಕ್ಬೋದು. ₹0 ಖರ್ಚೊಳಗೆ ನೀವು ಸಾವಿರಾರು ರೂಪಾಯಿನ ಉಳಿಸ್ಬೋದು ರೀ. ಇಲ್ಲಿ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವ ಅಂಥ ಒಂದಿಷ್ಟು ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೀನಿ. ಸೊ ನೋಡಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನಾ ಇಲ್ಲಿ ಫಸ್ಟ್ನೇದಾಗಿ ಬಂದುಬಿಟ್ಟು ಈರುಳ್ಳಿ ತೊಗೊಂಡೀನಿ. ನಿಮ್ಮ ಹತ್ರ ಯಾವುದೇ ಈರುಳ್ಳಿ ಅದಾವ ಒಂದು ತೊಗೊಳ್ರಿ. ಅಂದರೆ ಸಣ್ಣ ಇದ್ರಂತೂ ಇನ್ನೂ ಒಳ್ಳೆಯದ. ಆಮೇಲೆ ಕೆಂಪನು ಸಿಕ್ಕರಂತೂ ಇನ್ನೂ ಚಲೋನ ರೀ. ಇಲ್ಲಿ ಈ ಥರ ನಾರ್ಮಲ್ ಆಗಿದಾವೆ ಅದನ್ನು ಯೂಸ್ ಮಾಡತ್ತೀನಿ. ಇದ್ರೊಳಗೆ ಸಲ್ಫರ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲನ್ನು ಉದುರೋದನ್ನು ಜಲ್ದಿ ನಿಲ್ಲಿಸುತ್ತೆ, ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಕೂದಲು ಈಗ ನೋಡ್ರಿ ಹಗ್ಗದ ಥರ ಗಟ್ಟಿ ಇರೋದೇ ಇಲ್ಲ ಈಗಿನ ಒಂದು ಪರಿಸ್ಥಿತಿ ಒಳಗೆ. ನಮ್ಮ ಕೂದಲು ಸ್ವಲ್ಪ ಹಿಡಿದ್ರೆ ಸಾಕಾಗಲಿ ಉದುರಿ ಬಿದ್ದುಬಿಡ್ತಾವೆ. ಸೊ ಅಂಥ ಒಂದು ವೀಕ್ ಇತ್ತಂದ್ರೆ ಕೂದಲನ್ನ ಅಲ್ಲಿ ನಮ್ಮ ಒಂದು ಕೂದಲನ್ನು ಸ್ಟ್ರಾಂಗ್ ಮಾಡೋಕೆ, ವೀಕ್ ಇರುವಂಥ ಕೂದಲನ್ನು ಗಟ್ಟಿಗೊಳ್ಸೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಅದು ಗಟ್ಟಿಗೊಳ್ಸಕತ್ತಪ್ಪ ಅಂತಂತ ನಮ್ಮ ಕೂದಲು ಉದುರೋದು ಕಡಿಮೆ ಆಗುತ್ತೆ ರೀ. ಜೊತೆಗೆ ಎಲ್ಲಿ ನಿಮ್ಮ ಕೂದಲು ಉದುರಿರ್ತಾವಲ್ಲ ಅಲ್ಲಿ ಮತ್ತೆ ವಾಪಸ್ ರೀಗ್ರೋತ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ಈ ಒಂದು ಆನಿಯನ್. ಇದ್ರ ಬಗ್ಗೆ ನೀವು ಭಾಳ ಕೇಳೇ ಬಿಟ್ಟಿರ್ತೀರಿ ಆಲ್ರೆಡಿ. ಶಾಂಪೂ ಅದು ಇದು ಸಿರಮ್ ಅಂತ ಏನೆಲ್ಲ ಬಂದಿರ್ತಾವೆ ರೀ ಮಾರ್ಕೆಟ್ನಾಗ, ನಾವು ಹೋಗಿ ತೊಗೊಂಬರ್ತೇವೆ. ಬಟ್ ನೀವು ಈ ಥರ ಮನೆಯೊಳಗೆ ಮಾಡ್ಕೊಂಡು ನೀವೇನು ಯೂಸ್ ಮಾಡ್ತಿರಲ್ಲ ಅದ್ರ ರಿಸಲ್ಟ್ ಮಾತ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ ರೀ. ಆಮೇಲೆ ಅದ್ರಾಗ ಯಾವುದೇ ಕೆಮಿಕಲ್ ಇರೋದಿಲ್ಲ, ಹೆದರೋ ಅವಶ್ಯಕತೆಯೂ ಇರೋದಿಲ್ಲ. ನಾವು ಮನೆಯೊಳಗೆ ತಯಾರಿಸಿದಂಥ ಈ ಎಣ್ಣೆ ಒಳಗೆ ರೀ. ನಾ ಇಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡೇನೆ. ಅದಕ್ಕೆ ನಿಮಗೆ ಕೊಬ್ಬರಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆ ಈರುಳ್ಳಿನ ಅದಕ್ಕೆ ಹಾಕ್ಕೊಳ್ರಿ. ಸೊ ಇನ್ನೂ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾ ಇಲ್ಲಿ ತೋರಿಸಿನ ಅವ್ನು ಹೇಳ್ಕೊತ ಹೋಗ್ತೇನೆ. ಸೊ ನೋಡಿರಿ, ನಾ ಸೆಕೆಂಡ್ ಒಂದು ಬಂದುಬಿಟ್ಟು ಇಲ್ಲಿ ಲವಂಗ ತೊಗೊಂಡೇನಿ. ಲವಂಗ ಬಂದುಬಿಟ್ಟು ನಿಮ್ಮ ಕೂದಲಿಗೆ ಡೈ ಹಾಕ್ಕೊಂತ ಕೆಲಸ ಮಾಡ್ತೀರಿ, ನ್ಯಾಚುರಲ್ ಕಲರ್ ಕೊಡುತ್ತೆ. ಆಮೇಲೆ ಜೊತೆಗೆ ಇದು ಎಲ್ಲಿ ಕೂದಲು ಇರೋದಿಲ್ಲಲ್ಲ ಅಲ್ಲಿ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ. ಮೊದಲೇ ಮಾತು ಇದು ನಿಮ್ಮ ಕೂದಲನ್ನು ಉದುರೋದನ್ನು ಜಲ್ದಿನೇ ನಿಲ್ಲಿಸುತ್ತೆ. ಬರೀ ಇದ್ರ ಟೋನರ್ನ ಯೂಸ್ ಮಾಡಿದ್ರೂ ಸಹಿತ ಒಳ್ಳೆ ಒಂದು ಎಫೆಕ್ಟ್ ಸಿಗುತ್ತೆ ರೀ ನಿಮಗೆ. ಆಲ್ರೆಡಿ ಇದನ್ನು ನಾನು ಚಾನಲ್ ಒಳಗೆ ಶೇರ್ ಮಾಡಿನ ಹೋಗಿ ಕೂಡ ನೀವು ನೋಡ್ಬೋದು. ಲವಂಗ ಬರೀ ಅಡುಗೆ ಹಾಕೋದ್ರೊಳಗೆ ಯೂಸ್ ಮಾಡೋದಲ್ಲದೆ ಇದನ್ನು ನೀವು ಈ ರೀತಿ ಯೂಸ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇದ್ರದ್ದು ಬೆನಿಫಿಟ್ಸ್ ನೋಡಿ ನೀವೇ ಹಾರ್ತೀರಿ. ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ, ನಮ್ಮ ಸ್ಕಿನ್ಗಾಗಲಿ. ಸೊ ಇಲ್ಲಿ ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನು ಮೆಂತ್ಯಕಾಳು ತೊಗೊಂಡಿನಿ. ಮೆಂತ್ಯಕಾಳು ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಕೂದಲು ತೆಳ್ಳಗಿದ್ರೆ ಅಲ್ಲಿ ದಪ್ಪಗೊಳ್ಸಕ್ಕೆ, ತಿಕ್ನೆಸ್ಗೊಳ್ಸಕ್ಕೆ, ಬೌನ್ಸಿ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಜಸ್ಟ್ ಒಂದು ಸರಿ ಯೂಸ್ ಮಾಡಿರಿ, ನಿಮಗೆ ಇದರದ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ಬೇರೆ ಬೇರೆ ವೇ ಒಳಗೆ ಹೆಂಗೆಲ್ಲ ಯೂಸ್ ಮಾಡ್ಬೇಕನ್ನೋ ಸಹಿತ ನನ್ನ ಚಾನಲ್ನ ಆಲ್ರೆಡಿ ನಾನು ಹಾಕೀನಿ. ಚಾನಲ್ನೊಳಗೆ ವಿಡಿಯೋಸ್ನ ಹೋಗಿ ನೋಡ್ರಿ. ಅದ್ರ ಫೀಡ್ಬ್ಯಾಕ್ ಮಾತ್ರ ಸಕ್ಕತ್ತೈತಿ. ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ. ಸೊ ನೀವು ಕೂಡ ಯಾರು ನೋಡಿಲ್ಲ ಫಟಾಫಟ್ ಅಂತ ನೀವು ಕೂಡ ನೋಡ್ಕೊಡ್ರಿ. ಸಕ್ಕತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕೂದಲನ್ನು ಇಷ್ಟು ದಪ್ಪ ಸಿಲ್ಕಿ ಸ್ಟ್ರಾಂಗ್ ಮಾಡುತ್ತಂತಂದರೆ ಹೇಳೋದು ಬ್ಯಾಡ್ರಿ ಅದು. ಸೊ ಆ ಲವಂಗ ಮತ್ತು ನಾನು ಮೆಂತ್ಯಕಾಳು ತೊಗೊಂಡಿದ್ನಲ್ಲ ಅದನ್ನು ಸಹಿತ ಈ ಎಣ್ಣೆ ಒಳಗೆ ಹಾಕ್ಕೊಳತ್ತೇನೆ ರೀ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ತೊಗೊಂಡೇನಿ ರೀ. ಇದು ನ್ಯಾಚುರಲ್ಲಾಗಿ ನೈಸರ್ಗಿಕ ದತ್ತವಾಗಿ ಬಂದಂಥ ಒಂದು ಉಡುಗೊರೆ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ ರೀ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ, ದಪ್ಪ ಆಗುತ್ತೆ. ಆಮೇಲೆ ಉದುರೋದು ಜಲ್ದಿ ನಿಂತು ಹೋಗುತ್ತೆ. ಆಮೇಲೆ ಡೈ ಹಾಕೋ ಅವಶ್ಯಕತೆ ಇರೋದಿಲ್ಲ. ಚಿಕ್ಕ ವಯಸ್ಸೊಳಗೆ ನೋಡ್ರಿ ಈಗ ಬಿಳಿ ಕೂದಲು ಆಗ್ತಾ ಇರ್ತಾವೆ, ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ಈ ಒಂದು ಕರಿಬೇವು. ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ಮಾಹಿತಿ ಬೇಕಂತಂದ್ರೆ ಹೋಗಿ ಗೂಗಲ್ನಾಗ ಸರ್ಚ್ ಮಾಡಿರಿ. ನಾ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಡೋ ಸಲುವಾಗಿ ಭಾಳ ಕಡಿಮೆ ಹೇಳೀನಿ ಅದ್ರ ಬಗ್ಗೆ. ಯಾಕಂದರೆ ಇವಾಗ ಬಿಸಿ ಲೈಫ್ ರೀ, ಎಲ್ಲರಿಗೂ ಅಷ್ಟೊಂದ ಕೇಳ್ಕೊತ ಕುಂದ್ರಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾ ಇಲ್ಲಿ ಕರಿಬೇವಿನ ಸಹಿತ ನಾ ಈ ಎಣ್ಣೆ ಒಳಗೆ ಹಾಕೊಂಡು ಕುದಿಸ್ಕೊಂಡೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂತು ವಾವ್, ಇದು ಬಂದುಬಿಟ್ಟು ದಾಸವಾಳ ಹೂ ರೀ. ನಿಮ್ಮ ಹತ್ರ ಯಾವ ಥರ ದಾಸವಾಳ ಹೂದ ಅವ್ನು ತೊಗೊಳ್ರಿ, ಅದೇ ಇದೆ ಅಂತಿಲ್ಲ. ಇಲ್ಲಿ ನಮ್ಮ ಕ್ವಾರ್ಟರ್ ಹತ್ರ ಇವೇ ಸಿಕ್ಕಿರ್ತಾವೆ. ಸೊ ನಾ ಇವನ್ನ ಯೂಸ್ ಮಾಡ್ತೀನಿ. ನನಗಂತೂ ಭಾಳ ಇಷ್ಟ ರೀ ಈ ಒಂದು ಆಯಿಲ್. ಸೊ ಆಲ್ರೆಡಿ ನಾನು ಭಾಳಷ್ಟು ಮಾಡಿ ಇಟ್ಕೊಂಡೀನಿ. ಸೊ ಅದ್ರದ್ದು ರಿಸಲ್ಟ್ ಇಷ್ಟೊಂದು ಸಖತ್ತಾಗೈತೆ ರೀ. ನನಗಂತೂ ಭಾಳ ಇಷ್ಟ ಆಗೈತಿ. ಸೊ ಆ ಒಂದು ರಿಸಲ್ಟ್ ಚಲೋ ಬಂದಿದ್ದಕ್ಕೆ ನಿಮ್ಮ ಜೊತೆ ಈ ಒಂದು ಆಯಿಲನ್ನು ಶೇರ್ ಮಾಡತ್ತೀನಿ. ನೀವು ಇಷ್ಟ ಯಾಕೆ ಮಾಡತ್ತೀರ ಅಂತ ಕೇಳ್ತಿರ್ಬೋದು, ಡೌಟ್ ಬರ್ಬೋದು ನಿಮ್ಮ ತಲೆ ಒಳಗೆ. ನಾನು ಆಲ್ರೆಡಿ ಭಾಳಷ್ಟು ಮಾಡಿಟ್ಟೇನಿ ರೀ. ಸೊ ಹಾಗಾಗಿ ನಾ ಇಲ್ಲಿ ಚಲೋ ರಿಸಲ್ಟ್ ಬಂತಂತೇಳಿ ಮತ್ತೆ ವಾಪಸ್ ನಿಮಗೆ ಸ್ವಲ್ಪ ಅದನ್ನು ಮಾಡಿ ತೋರ್ಸಾತೀನಿ ಅಷ್ಟೇ. ನೆನ್ಪಿಟ್ಕೊಂಡ್ಬಿಡ್ರಿ ಇದನ್ನು. ಸೊ ನಿಮಗೆ ದಾಸವಾಳ ಹೂವು ಏನು ಮಾಡುತ್ತಪ್ಪ ಅಂತಂದ್ರೆ ನಿಮ್ಮ ಕೂದಲನ್ನು ಸ್ಟ್ರೇಟನ್ ಮಾಡುತ್ತಾ, ನಿಮ್ಮ ಕೂದಲು ಉದುರೋದನ್ನು ನಿಲ್ಲಿಸುತ್ತಾ, ನಿಮ್ಮ ಕೂದಲಿಗೆ ಸ್ಟ್ರಾಂಗ್ನೆಸ್ ಕೊಡುತ್ತಾ, ನಿಮ್ಮ ಕೂದಲಲ್ಲಿ ವೀಕ್ ಇರುತ್ತೆ ನೋಡ್ರಿ ಅಲ್ಲಿ ಗಟ್ಟಿಗೊಳ್ಸೋಕೆ ಭಾಳ ಹೆಲ್ಪ್ ಮಾಡುತ್ತೆ.
ನಿಮ್ಮ ಕೂದಲಿಗೆ ಶೈನಿ ಸಿಲ್ಕಿ ಆ್ಯಡ್ ಮಾಡುತ್ತೆ ರೀ. ಆಮೇಲೆ ನಿಮ್ಮ ಕೂದಲಿಗೆ ಇದು ಒಂಥರ ಕಂಡೀಷ್ನರ್ ಆಗಿ ಕೆಲಸ ಸಹಿತ ಮಾಡುತ್ತೆ. ನೀವು ಇದನ್ನು ಯೂಸ್ ಮಾಡಿದಾಗ ಆಯಿಲನ್ನು ಬರೀ ಶಾಂಪೂ ಯೂಸ್ ಮಾಡಿದರೆ ಸಾಕು, ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ರೀ. ಆ ಒಂದು ಕೆಲಸನೇ ಆಲ್ರೆಡಿ ಈ ಆಯಿಲ್ ಮಾಡಿಬಿಟ್ಟಿರುತ್ತೆ. ಇದನ್ನು ಹಾಕ್ಕೊಂಡು ಎಲ್ಲನೂ ಚಲೋತ್ನಂಗೆ ಏನು ಮಾಡ್ತೀರಿ ಅಂದ್ರೆ ಕುದಿಸ್ಕೊಳ್ರಿ. ಅರ್ಧಂಬರ್ಧ ನೋಡಿ ನೀವು ವಿಡಿಯೋನ ಹೋದ್ರಪ್ಪ ಅಂತಂದರೆ ಇಲ್ಲಿ ರಿಸಲ್ಟ್ ಸಿಗಲಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ಇನ್ನೂ ನಿಮಗೆ ಹೇಳಿಲ್ಲ. ನಾರ್ಮಲ್ಲಾಗಿ ನೀವು ಯೂಸ್ ಮಾಡ್ತಿರಲ್ಲ ಇಲ್ಲ ಆ ಥರ ಯೂಸ್ ಮಾಡೋದಲ್ಲ. ಇದನ್ನು ಮಾಡೋದು ಒಂದು ವೇನ ಬೇರೆ ಐತ್ರಿ. ಸೊ ಇದನ್ನ ಚಲೋದ್ನಂಗೆ ನೀವು ಕುದಿಸ್ಕೊಳ್ರಿ. ನಿಮಗೆ ಆಯಿಲ್ ಎಷ್ಟು ಮಾಡ್ಕೋಬೇಕು ಅನ್ನಿಸ್ತೈತೆ ನೋಡಿ ಮಾಡ್ಕೊಂಡು ಕುದಿಸ್ಕೊಳ್ರಿ. ಚಲೋತ್ನಂಗೆ ಕುದಿಸ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸದ್ದು ಏನು ಗುಣಗಳದಾವಲ್ರಿ, ಆ ಗುಣಗಳೆಲ್ಲ ಆ ಒಂದು ಆಯಿಲ್ನಾಗ ಇಳಿಬೇಕು. ಆವಾಗ ಆ ಆಯಿಲ್ ಡಬಲ್ ಎಫೆಕ್ಟಿವ್ ನಮಗೆ ಕೊಡುತ್ತೆ. ಎಫೆಕ್ಟಿವ್ ಜಲ್ದಿನ ಆಗುತ್ತೆ ನಮ್ಮ ಕೂದಲಿಗೆ. ಸೊ ಇದನ್ನು ಚಲೋತ್ನಂಗೆ ಕುದಿಸ್ಕೊಳ್ರಿ. ನಾವೇನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿವಿ ಅವನ್ನ ಹಾಕ್ಕೊಂಡು ಕುದಿಸ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ರಾತ್ರಿ ಎಲ್ಲ ಆಯಿಲ್ನ ಹಂಗೆ ಬಿಟ್ಬಿಡ್ರಿ ಕಬ್ಬಣದ ಬಾಡಿಗೆ ಒಳಗೆ. ಬಿಟ್ಟಾದ್ಮೇಲೆ ಬೆಳಗ್ಗೆ ಎದ್ದು ಒಂದು ಜಾರ್ ಒಳಗೆ ಸೋಸ್ಕೊಂಡು ಇಟ್ಕೊರಿ. ಆಮೇಲೆ ರಾತ್ರಿ ನೀವು ಇದನ್ನು ಯೂಸ್ ಮಾಡಕತ್ತೀರಿ ಅಂದ್ರೆ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ರಾತ್ರಿ ಮಲ್ಕೊಳ್ಳುವಾಗ ನಿಮ್ಮ ಕೂದಲನ್ನು ಮುಂದೆ ಮಾಡಿಕೊಂಡು ಉಲ್ಟಾ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡಾಗ ಜಲ್ದಿನೇ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ. ಸೊ ಇದನ್ನು ರಾತ್ರಿ ಎಲ್ಲ ಹಿಂಗೆ ಬಿಟ್ಟು ಮೈಲ್ಡ್ ಶಾಂಪೂಯಿಂದ ಬೆಳಗ್ಗೆ ಸ್ನಾನ ಮಾಡಿರಿ. ಇದನ್ನು ವಾರದಲ್ಲಿ 1 ರಿಂದ 2 ಸರಿ ಯೂಸ್ ಮಾಡಿದ್ರೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.